ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತ್ರಿ ನಿಮ್ಗೆ? ಏನೂ ಇಲ್ಲ ಕಣೆ, ಯಾವುದೋ ಹುಡುಗ ಏನೂ ತಪ್ಪು ಮಾಡಿಲ್ಲ, ಆದರೂ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ. ಅಯ್ಯೋ ಪಾಪ, ಆ ಹುಡುಗ ತಪ್ಪು ಮಾಡಿಲ್ಲ ಅಂದಮೇಲೆ ನೀವ್ಯಾಕ್ರಿ ಅರೆಸ್ಟ್ ಮಾಡಿದ್ರಿ? ನಾನಲ್ಲ ಕಣೆ, ನಮ್ಮ SI ಸಾಹೇಬರು ಅರೆಸ್ಟ್ ಮಾಡು ಅಂದರು, ಅರೆಸ್ಟ್ ಮಾಡಿದ್ದೀವಿ. ಅಲ್ಲ ರೀ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಿಮ್ಮ ಕಾನೂನೇ ಹೇಳ್ತಲ್ರಿ. ಅಂಥದ್ರಲ್ಲಿ ಪಾಪ ಆ ಹುಡುಗ ಏನೂ ತಪ್ಪು ಮಾಡಿಲ್ಲ ಅಂತೀರ, ನೀವು ಮಾಡಿದ ತಪ್ಪಲ್ವಾ? ಹೌದು ಕಣೆ, ಆದರೆ ಬಿಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪೊಲೀಸ್ನವ್ರು ನೀವು, ನಿಮಗೆ ಗೊತ್ತಿಲ್ವಾ? ಗೊತ್ತು ಕಣೆ, ಮನೆಯವ್ರು ಬಂದು ಪೊಲೀಸ್ ಸ್ಟೇಷನಲ್ಲಿ ಸೈನ್ ಮಾಡಿ ಬೇಲ್ ಕೊಡಬೇಕು. ಇದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅವ್ರು ನಿಮಗೆ ಪರಿಚಯದವರು ಅಂತ ಹೇಳಿದ್ರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಕರೆದ್ರೆ ಆಯಿತು. ಅವ್ರ ಅಪ್ಪನಿಗೆ ಅದೇನೋ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಅವರಮ್ಮ, ಅವ್ರ ತಾಯಿಯವರು ಅವ್ರ ತಂದೆನ ಹಾಸ್ಪಿಟ್ಲಲ್ಲಿ ನೋಡ್ಕೋತಾ ಇದ್ದಾರಂತೆ. ಈ ಭಗವಂತ ಕಷ್ಟ ಅಂತ ಕೊಟ್ಟರೆ ಒಂದೇ ಸರಿ ಕೊಟ್ಬಿಡ್ತಾನೆ. ಪಾಪ ಆ ಹುಡುಗ ಬೇರೆ ಏನು ತಪ್ಪು ಮಾಡಿಲ್ಲ ಅಂತೀರಾ. ಈಗ ಅವರೇ ಬಂದು ಸೈನ್ ಮಾಡಬೇಕಾ, ಇಲ್ಲ ಯಾರಾದರೂ ಮಾಡ್ಬೋದಾ? ರೀ, ನಾನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೀನು ಬೇಲ್ ಪೇಪರ್ಗೆ ಸೈನ್ ಮಾಡಿದ್ರೆ ಆ ಹುಡುಗ ರಿಲೀಸ್ ಆಗ್ತಾನೆ. ಸರಿ ಕೊಡಿ, ಮತ್ತೆ ಸೈನ್ ಹಾಕ್ತೀನಿ. ಪಾಪ ಒಳ್ಳೆ ಹುಡುಗನ ಬಿಡಿಸಿದ ಪುಣ್ಯನಾದ್ರೂ ನನಗೆ ಬರುತ್ತೆ. ರೀ ಬನ್ರಿ. ಒಂದು ನಿಮಿಷ ಶ್ರೀಕಂಠು, ಆ ಬೇಲ್ ಕೊಡಿ. ಅಣ್ಣ, ಯಾಕೆ ಇಷ್ಟೊಂದು ಪೇಚಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಹುಡುಗ ಏನು ತಪ್ಪು ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೂ ಬರದೇ ಇದ್ದಾಗ ನೀವು ಬಂದ್ರಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಏನು ಮಾಡೋಕ್ಕಾಗುತ್ತೆ ಅಣ್ಣ, ಸಮಯ ಸಂದರ್ಭ ಒಂದೇ ರೀತಿ ಇರೋದಿಲ್ವಲ್ಲ. ಆ ಹುಡುಗನ ಹೆತ್ತ ತಾಯಿ ಏನು ಪುಣ್ಯ ಮಾಡಿದ್ಲು, ಯಾವ ಪೂಜೆ ಮಾಡಿದ್ಲು. ಇವರು ತಿಂಡಿ ತಿನ್ನೋದು ಮರ್ತು ಬಂದರು, ಇವ್ರಿಗೆ ಎಂಥ ತಿಂಡಿನ ನನ್ನ ಸ್ಟೇಷನ್ಗೆ ತರೋ ಹಾಗಾಯಿತು. ಆ ಹುಡುಗನು ನನ್ನ ಮಗ ಇದ್ದ ಹಾಗೆ. ಅವನಿಗೆ ಒಳ್ಳೇದಾಗಲಿ. ಕೊಡಿ, ಸೈನ್ ಮಾಡ್ತೇನೆ. ಇಷ್ಟೇನಾ? ಇಲ್ಲ ಅದೊಂದೇ ಕಡೆ. ಸರಿ ರೀ. ಒಂದ್ಸಲ ಸಾಹೇಬರು ಬರೋ ಟೈಮ್ ಆಯಿತು, ನೀನು ಹೊರಡು. ಸರಿ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.